ಅದ್ಭುತವಾದ ಒಂದು ಗೆಲುವನ್ನ ತಂದುಕೊಟ್ಟಿದ್ದಾರೆ. ರೋಚಕವಾಗಿತ್ತು ಮ್ಯಾಚ್ ಮಾತ್ರನೇ. ಇನ್ನೇನು ಅರ್ಧಕ್ಕೆ ಬಂದಾಗ ಗೆಲ್ತಾರೋ ಇಲ್ವೋ ಅನ್ನೋ ಥರ ಕೆಲವ್ರಿಗಿದ್ರೆ ಮನಸ್ಸು ಗೆದ್ದೇ ಗೆಲ್ತಾರೆ ಅನ್ನೋದು 90% ಜನಕ್ಕಿತ್ತು. ಈ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ಇದ್ದೇ ಹಬ್ಬ ಹರಿದಿನಗಳಲ್ಲಿ ನಾವು ಹೋಳಿಗೆ ಊಟ ಹಾಕೋದು ಸಹಜ. ಅದೇ ರೀತಿ ಇವತ್ತು ನಮಗೆ ಹಬ್ಬದ ರೀತಿ ಆಗಿದೆ. ಆ ಹಬ್ಬದ ಆಚರಣೆಯನ್ನು ನಾವು ಇವತ್ತೇ ಸುಧಾ ನಾವು ಆಚರಣೆ ಮಾಡ್ತಿದ್ವಿ. ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲರಿಗೂ ಉಚಿತ ಹೋಳಿಗೆ ಊಟ ಕೊಡಿಸ್ತೀವಿ ಅಂತ ಹೇಳಿದ್ದು ಅದನ್ನು ಈಗ ಆಗಿದೆ. ಈಗ ಎಲ್ಲನೂ ನೋಡಿ, ಇವತ್ತು KR ಹಾಸ್ಪಿಟ್ಲಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟ ಕೊಡ್ತಾ ಇದೆ. ಭಾರಿ ಖುಷಿಯಾಗಿ ಎಲ್ಲರೂ ಜನ ಬಂದು ಭಾಗವಹಿಸಿದ್ದಾರೆ. ಭಾರಿ ಹೆಮ್ಮೆ ಖುಷಿ ಆಗ್ತಾ ಇದೆ ನನಗೆ. ಒಂದು ಗಂಡನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ, ಅದೇ ಥರ ನೀವು ಹೇಳ್ದಂಗೆ ಕರೆಕ್ಟು. ಇದು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡೋದಕ್ಕೆ ಆಗಿರೋದು ಸರ್ ಗೆದ್ದಿರೋದು. ನಾವು ಇಷ್ಟೊಂದು ಅಭಿಮಾನ ಹೋಳಿಗೆ ಹಂಚೋದ್ರ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೀವಿ. ನಮ್ಮನೆ ಮಗ ನಮ್ಮನೆ ಅವನೇ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಸರ್ ಅಂದರೆ. ಈ RCB ಕಪ್ ಗೆದ್ದಿರೋದ್ರಿಂದ ಭಾಳ ಸಂತೋಷ ಆಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕಪ್ ಈ ಬಾರಿ ನಮ್ಮದೇ ಆಗಿದೆ. ಮುಂದಿನ ಬಾರಿನೂ ಕಪ್ಪು ನಮ್ಮದೇ ಆಗುತ್ತೆ. ಆ ವಿರಾಟ್ ಕೊಹ್ಲಿ ಅವ್ರಿಗೇ ಅರ್ಪಿಸಿದ್ರೆ ಉತ್ತಮ. ಯಾಕೆಂದರೆ ಅವ್ರು ನಿವೃತ್ತಿ ಆಗ್ತಾ ಇದ್ದಾರೆ ಈಗ. ಅದಲ್ಲದೆ ಇದು RCB ಗೆದ್ದಿದ್ದಾರೆ. ಭಾರಿ ಖುಷಿ ಆಗ್ತಾ ಇದೆ. ಅವ್ರಿಗೆ ಸಲ್ಲಿ ಅಂತ ನನ್ನ ಆಸೆ ಸರ್. ನಾನು ಪಟಾಕಿ ಹೊಡೆದಿಲ್ಲ, ಪಟಾಕಿ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾವೆಲ್ಲ ಆರಾಮಾಗಿ ಬಾದಾಮಿ ಹಾಲು ಕುಡ್ಕೊಂಡು ಮಲ್ಕೊಂಡ್ವಿ ಸರ್ ನೆಮ್ಮದಿಯಾಗಿ. ಕಪ್ಪನ್ನು 18 ವರ್ಷದ ನಂತರ ನಮ್ಮದೇ ಆಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳ ಹಿಂದುಳಿದೊಬ್ಬ ನಾಯಕ ಆಗಿದ್ದು ನಮಗೆ ಸಂತೋಷ ಜೊತೆಗೆ ಇದನ್ನು ಭಾಳ ಒಂದು ಸಂತೋಷ ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಈ ಕಪ್ಪು 18 ವರ್ಷ 17 ವರ್ಷ ಇತಿಹಾಸದಲ್ಲಿ ವನವಾಸ ಪಟ್ಟಿದ್ದೀವಿ. 18ನೇ ವರ್ಷಕ್ಕೆ ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಮಾಡ್ತಾ ಇರೋದು ಭಾಳ ಸಂತೋಷ ವಿಷಯ. ಮತ್ತು ಈ ಕರ್ನಾಟಕದ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಸುಧಾ ತಿಳಿಸ್ತೀನಿ. ಹೆಣ್ಮಕ್ಳು ಸ್ಟ್ರಾಂಗು ಅನ್ನೋದಕ್ಕೆ ಸರ್ ನಿನ್ನೆ ನಾವೆಲ್ಲ ಹೋಗಿ ವ್ರತ ಪೂಜೆ ಎಲ್ಲ ಮಾಡಿ ಉಪವಾಸ ಇದ್ದು ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಪೂಜೆ ಮಾಡಿ RCB ಗೆದ್ದೇ ಗೆಲ್ಲುತ್ತೆ ಅಂತ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. 11 ಜನದ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಅದೇ ಥರ ಒಂದು ಗಂಡನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ, ಅದೇ ಥರ ನೀವು ಹೇಳ್ದಂಗೆ ಕರೆಕ್ಟು. ಇದು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡೋದಕ್ಕೆ ಆಗಿರೋದು ಸರ್ ಗೆದ್ದಿರೋದು. ನಾವು ಹೌದೌದು ಎಲ್ಲ ಮಾಡಿದ್ದೀವಿ ನೆನ್ನೆ ಉಪವಾಸ ವ್ರತ. ಅದೊಂದೇ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಂದು ಹಣ್ಣು ಮುದುಕಿಯಿಂದ ಹಿಡಿದು ಒಂದು ಚಿಕ್ಕ ಮಗುವಿಂದ ಹಿಡಿದು RCB ಅಂತ ಅಪ್ಪ ಅಮ್ಮನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಗ ಪಾಠ ಹೇಳ್ಕೊಡ್ತಾರಲ್ಲ ಮಕ್ಳಿಗೆ ಮನೇಲಿ, ಒಂದು ಸಣ್ಣ ಪುಟ್ಟ ಮಕ್ಳಿಗೆ ಇದು ಅದು ಅಂತ, ಹಂಗೆ RCB ಅನ್ನೋದು ತಲೆಯಲ್ಲಿ ಹೊಕ್ಕೊಂಡ್ಬಿಟ್ಟಿದೆ. ನಮ್ದು ಉಸಿರಾಗಿದೆ ಸರ್ ನಿಜವಾಗ್ಲೂ. ವಿರಾಟ್ ಕೊಹ್ಲಿ ಅವರು ನೆನ್ನೆ ಕನ್ನಡ ಭಾಷೆಯಲ್ಲಿ ಸ್ವಚ್ಛಂದವಾಗಿ ಕಪ್ಪು ನಮ್ಮದೇ ಅಂತ ಒಂದು ಮಾತು ಹೇಳಿದ್ರಲ್ಲ ಸರ್, ಅವ್ರಿಗೆ ಇರೋಂಥ ಅಭಿಮಾನನ ನೋಡಿದ್ರೆ ನಾವು ಇನ್ನೂ ಎಷ್ಟು ಅಭಿಮಾನ ತೋರಿಸ್ಬೇಕಪ್ಪ ಇವ್ರಿಗೆ. ನಮ್ಮ ಅಪ್ಪುಗೆ ಹೆಂಗೆ ಅಭಿಮಾನ ತೋರಿಸ್ತಿದ್ವಿ ಅದೇ ಥರ ಇವ್ರಿಗೆ ಅತಿ ಹೆಚ್ಚು ಅಭಿಮಾನ ತೋರಿಸ್ಬೇಕು ಅಂತ ಅನ್ಸ್ಬಿಟ್ಟಿದೆ ಸರ್. ಅದು ಮಾತೇ ಇಲ್ಲ ಸರ್, ಅದಕ್ಕೆ ಮಾತೇ ಇಲ್ಲ. ಅದಕ್ಕೆ ಇಷ್ಟೊಂದು ಅಭಿಮಾನ ಹೋಳಿಗೆ ಹಂಚೋದ್ರ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೀವಿ. ನಮ್ಮನೆ ಮಗ ನಮ್ಮನೆ ಅವನೇ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಸರ್ ಅಂದರೆ. ನಿಜವಾಗ್ಲೂ ಅವರ ಒಂದು ಏನು ಹೇಳ್ತಾರೆ, ಅವ್ರ ಒಂದು ಡೆಡಿಕೇಶನ್ ಇದೆಯಲ್ಲ ಸರ್. 18 ವರ್ಷ ಒಂದು ತಂಡದಲ್ಲಿ ನಿಲ್ಲಬೇಕು ಅಂತಂದರೆ ಅದಕ್ಕೂ ಒಂದು, ಈಗ IPL ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತು ಸರ್, ನಮ್ಮ ಆ ಟೀಮ್ ಕರೀತಾರೆ ಈ ಟೀಮ್ ಕರೀತಾರೆ ಅಂತ ಹೋಗ್ಬೋದಿತ್ತು. ಆದರೆ ಇದೇ ಟೀಮಲ್ಲಿ ನಿಂತು ಗೆಲ್ಲೋದಿದೆಯಲ್ಲ ನೆನ್ನೆ, ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಅಸಾಧ್ಯ. ಖಂಡಿತ ಸರ್. ಈಗ ನಮ್ಮ ಮನೆಯವ್ರಿಗೆ ಏನು ಕಲರ್ ಇಷ್ಟ ಅಂತ ನಾವು ಹೆಂಗೆ ಕೇಳ್ಕೊಂಡು ಹಾಕೊಂಡು ರೆಡಿ ಆಗ್ತೀವಿ, ಅದೇ ಥರ ಇದು ನಮ್ಮನೆ ಹಬ್ಬ ಅನ್ನೋ ಥರ ನನಗೆ ಇವತ್ತು ರೆಡ್ ಹಾಕೋಬರ್ಬೇಕು ಅನ್ನೋದಿತ್ತು. ಸೊ ರೆಡ್ ಕಲರೇ ಹಾಕೊಂಡು ಬಂದಿದ್ದೀನಿ. ನಂಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ಅದ್ಭುತವಾದ ಒಂದು ಗೆಲುವನ್ನ ತಂದುಕೊಟ್ಟಿದ್ದಾರೆ. ರೋಚಕವಾಗಿತ್ತು ಮ್ಯಾಚ್ ಮಾತ್ರನೇ. ಇನ್ನೇನು ಅರ್ಧಕ್ಕೆ ಬಂದಾಗ ಗೆಲ್ತಾರೋ ಇಲ್ವೋ ಅನ್ನೋ ಥರ ಕೆಲವ್ರಿಗಿದ್ರೆ ಮನಸ್ಸು ಗೆದ್ದೇ ಗೆಲ್ತಾರೆ ಅನ್ನೋದು 90% ಜನಕ್ಕಿತ್ತು. ನಾವೇನು ಅನ್ಕೋತೀವಿ ಅದೇ ಆಗ್ತೀವಂತೆ. ಹಾಗೆ ಅವ್ರು ಏನು ನಾವೇನು ಅನ್ಕೊಂಡ್ವಿ ಹಂಗೆ ಆಯಿತು. ಗೆಲ್ತಾರೆ ಅಂತ ಹೇಳ್ತಾ ಇದ್ರೆ ಅದೊಂದು ಸೈಕಾಲಜಿ ಇದೆಯಾ ಅಂತ ಥರ ಮ್ಯಾನಿಫೆಸ್ಟ್ ಅಂತೆಲ್ಲ ಮಾಡ್ತಾರೆ. ಇವಾಗ ನಾವು ಅನ್ಕೋತಾನೆ ಇದ್ರೆ ಆಗುತ್ತೆ ಅಂತ, ಹಾಗೆ ಆಗೋಯ್ತು ಸರ್. ಅದು RCB ಕಪ್ ನಮ್ಮದೇ ಸರ್. ಇವತ್ತೆಲ್ಲ ಫುಲ್ಲು ಮನೆಯಿಂದ ಹಿಡಿದು ಹೊರಗಡೆ ವಾತಾವರಣ ಎಲ್ಲ ನೋಡಿ ಸರ್ ನೀವು. ಎಲ್ಲೆಲ್ಲೋದ್ರೂ ಹಬ್ಬ ನಡೀತಾ ಇದೆ ಇವತ್ತು. ಎಲ್ಲ ಕಡೆ ಊಟ ತಿಂಡಿ ಸ್ವೀಟು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಮನೇಲೂ ಕೂಡ ಎಷ್ಟೊಂದು ಜನ, ನೀವು ಯೂಟ್ಯೂಬರ್ಸ್ ನೋಡಿದ್ರೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ, ಎಲ್ಲರೂ ಸಿಹಿ ಮಾಡ್ಕೊಂಡು ತಿಂತಾ ಇರ್ತಾರೆ. 100% ಪಟಾಕಿ ಹೊಡೆದಿರೋದೆ ರಾತ್ರಿ ಎಲ್ಲ, ಇವತ್ತೆಲ್ಲ ಹೊಡಿತಾರೆ ಪಟಾಕಿ. ನಾನು ಪಟಾಕಿ ಹೊಡೆದಿಲ್ಲ, ಪಟಾಕಿ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾವೆಲ್ಲ ಆರಾಮಾಗಿ ಬಾದಾಮಿ ಹಾಲು ಕುಡ್ಕೊಂಡು ಮಲ್ಕೊಂಡ್ವಿ ಸರ್ ನೆಮ್ಮದಿಯಾಗಿ. ನಿನ್ನೆಗೆ ನಮ್ಮ 18 ವರ್ಷದ ವನವಾಸ ಮುಕ್ತಿ ಹೊಂದಿದ್ದೇನೆ. ಈಗ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಏನು 18 ವರ್ಷದಿಂದ ಈ ಕಪ್ಗಾಗಿ ಸದಾ ಪ್ರಯತ್ನ ಪಟ್ಟಿದ್ರು ದಕ್ಷಗಳಕ್ಕಾಗಿತ್ತಿಲ್ಲ. ನಿನ್ನೆ ದಿನ ಆ ಕಪ್ಪು ನಮ್ಮದಾಗಿದೆ. ಕರ್ನಾಟಕದಲ್ಲಿ ಭಾಳ ಸಂತೋಷವಾಗಿದೆ. ಅದೇ ರೀತಿ ಪ್ರಪಂಚಾದ್ಯಂತ ಈ RCB ಕಪ್ ಗೆದ್ದಿರೋದ್ರಿಂದ ಭಾಳ ಸಂತೋಷ ಆಗ್ತಾಯಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕಪ್ಪು ಈ ಬಾರಿ ನಮ್ಮದೇ ಆಗಿದೆ. ಮುಂದಿನ ಬಾರಿನೂ ಕಪ್ಪು ನಮ್ಮದೇ ಆಗುತ್ತೆ. ಎಲ್ಲ ಸ್ನೇಹಿತರು ಹಲವಾರು ಜನ ಪೂಜೆ ಪುರಸ್ಕಾರಗಳು ಮತ್ತು ಭಾಳ ದೇವ್ರ ಮೇಲೆ ನಂಬಿಕೆ ಇರೋಂಥವ್ರು ಹರಕೆಗಳನ್ನ ಸುಧಾ ಕಟ್ಕೊಂಡಿದ್ರು. ಈ ಬಾರಿ ಕಪ್ಪು ನಮ್ಮದೇ ಆಗಲಿ ಅಂತ ಹೇಳಿದ್ದೇನೆ. ಆ ತಾಯಿ ಚಾಮುಂಡೇಶ್ವರಿ ಒಲ್ದು ಕಪ್ಪು ನಮ್ಮದೇ ಆಗಿದೆ. ಮುಂದಿನ ದಿನಗಳಲ್ಲೂ ಕಪ್ಪು ನಮ್ಮದೇ ನಮ್ಮ ಬೆಂಗಳೂರಿನಲ್ಲೇ ಇರಲಿ ಅನ್ನೋದು ನಮ್ಮ ಒಂದು ಆಸೆ ಕೂಡ. ನಾವು ಏನು ನಮ್ಮ ಈ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ಇದ್ದೇ ಹಬ್ಬ ಹರಿದಿನಗಳಲ್ಲಿ ನಾವು ಹೋಳಿಗೆ ಊಟ ಹಾಕೋದು ಸಹಜ. ಅದೇ ರೀತಿ ಇವತ್ತು ನಮಗೆ ಹಬ್ಬದ ರೀತಿ ಆಗಿದೆ. ಆ ಹಬ್ಬದ ಆಚರಣೆಯನ್ನು ನಾವು ಇವತ್ತೇ ಸುಧಾ ನಾವು ಆಚರಣೆ ಮಾಡ್ತಿದ್ವಿ. ನಮ್ಮ ಸ್ನೇಹಿತರಾದ ನಮ್ಮ KR ಬ್ಯಾಂಕ್ ಅಧ್ಯಕ್ಷರ ಬಸಪ್ಪನವರು ಈ RCB ಕಪ್ ಗೆದ್ದಿದ್ದೆ ಆದರೆ ನಾನು ಹೋಳಿಗೆ ಊಟನ ಹಾಕ್ತೀನಿ ಅಂದರು. ಅದೇ ರೀತಿ ಮೈಸೂರಿನ ಎಲ್ಲ 16 ಕ್ಯಾಂಟೀನ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಊಟನ ಹಾಕ್ಸ್ತಾ ಇದ್ದೀವಿ ಇವತ್ತು. ಇಲ್ಲಿ ಏನಪ್ಪ ಅಂತಂದರೆ ಎಲ್ಲ ಜನರು, ಸಾಮಾನ್ಯ ಜನರು ಸುಧಾ ಇಲ್ಲಿ ಇರ್ತಾರೆ.
ಮತ್ತು ಅತಿ ಹೆಚ್ಚು ಆಸೆ ಪಡ್ತಿದ್ದಂಥವ್ರೆ ಇಲ್ಲಿ ಯಾರು ಬಂದು ಊಟ ತಿಂಡಿ ಮಾಡ್ತಾರೆ ಅವರು ನಮ್ಮ ಕಪ್ಪು ನಮ್ಮದಾಗಲಿ ಅನ್ನೋದು ಒಂದು ಅವ್ರಿಗೆ ಹೆಚ್ಚಿನ ಆಸೆಗಳಿತ್ತು. ನಾವು ಬಂದು ನೋಡಿದಾಗ ಅನ್ನಿಸ್ತು ನಾವು ಇದನ್ನು ಇಂದಿರಾ ಕ್ಯಾಂಟೀನಲ್ಲೇ ಮಾಡಬೇಕು ಅನ್ನೋದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಆಯ್ಕೆ ಮಾಡ್ಕೊಂಡಿದ್ದಂಥದ್ದು. ಇಲ್ಲ, ಈ ಭಾಳ ನಿರೀಕ್ಷೆ ಇತ್ತು ಈ ಬಾರಿ ಈ ಕಪ್ಪು ನಮ್ಮದೇ ಆಗುತ್ತೆ ಅಂತ. ಯಾಕೆ ಅಂದರೆ ಹಿಂದಿನ ದಿನ ಈ ಬಾರಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿಗೆ ಆಯ್ಕೆಯಾದಂಥ ಸಿದ್ದರಾಮಯ್ಯನವ್ರು ಬಂದಾಗ ಎಲ್ಲರೂ ಹೇಳ್ತಾಯಿದ್ರು ಇವರು ಕಾಲ್ಗುಣ ಸರಿ ಇಲ್ಲ, ಹಾಗೆ ಹೀಗೆ ಬರಗಾಲ ಅಂತ ಹೇಳಿದ್ದೇನೆ. ಇವ್ರು ಬಂದ ನಂತರ ಈಗ ಎಲ್ಲ ಕೆರೆ ಕಟ್ಟೆಗಳು ನದಿಗಳು ಎಲ್ಲ ತುಂಬಿ ಡ್ಯಾಮ್ಗಳು ತುಂಬಿ ಹರಿತಾ ಇದೆ. ಅದೇ ರೀತಿ ಇವ್ರ ಕಾಲ್ಗುಣದಲ್ಲೇ ನಮಗೂ ಒಂದು ಆಸೆ ಎಲ್ಲ ಹೇಳ್ತಾಯಿದ್ರು ಇವ್ರು ಬಂದಾಗ ಬರಗಾಲ ಅಂತ. ಕಪ್ಪು 18 ವರ್ಷದ ನಂತರ ನಮ್ಮದೇ ಆಗಿದೆ. ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದೊಬ್ಬ ನಾಯಕ ಆಗಿದ್ದು ನಮಗೆ ಸಂತೋಷದ ಜೊತೆಗೆ ಇದನ್ನು ಭಾಳ ಒಂದು ಸಂತೋಷ ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಕ್ರಿಕೆಟ್ನಲ್ಲಿ ಅವರಂಥ ಅಭಿಮಾನಿ ಇಲ್ಲ. ಅವರು ಫ್ಲೈಟಲ್ಲಿ ಇಳಿದ ತಣ್ಣನೆ ಗದಗಿಂದ ಬಂದ ತಣ್ಣನೆ ಮೊಬೈಲಲ್ಲಿ ಅದನ್ನು ಲೈವ್ ಆಗಿ ನೋಡ್ತಾ ಇದ್ದದ್ದನ್ನು ನೀವು ಎಲ್ಲ ನೋಡಿದ್ದೀರಿ. ನೀವು ಸಹ ಇದನ್ನು ಬಿತ್ತರಿಸಿದ್ರೆ ನಿಮ್ಮ ಚಾನಲ್ಗಳಲ್ಲೂ ತೋರಿಸಿದ್ರಿ. ಅವರು ಈ ಕ್ರಿಕೆಟ್ನಲ್ಲಿ ಭಾಳ ಅಭಿಮಾನಿಗಳು ಸುಧಾ. ಈಗ ಈ ಕಪ್ಪು 18 ವರ್ಷ 17 ವರ್ಷ ಇತಿಹಾಸದಲ್ಲಿ ವನವಾಸ ಪಟ್ಟಿದ್ದೀವಿ. 18ನೇ ವರ್ಷಕ್ಕೆ ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಮಾಡ್ತಾ ಇರೋದು ಭಾಳ ಸಂತೋಷ ವಿಷಯ. ಮತ್ತು ಈ ಕರ್ನಾಟಕದ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಸುಧಾ ತಿಳಿಸ್ತೀನಿ. ಮೊನ್ನೆ ಏನು ಮೈಸೂರು ನಗರ ಗನ್ನೌಸ್ ಹತ್ರ ಇಂದಿರಾ ಕ್ಯಾಂಟೀನ್ ಇದೆ, ಅಲ್ಲಿ ಸಾಂಕೇತಿಕವಾಗಿ ಹೋಳಿಗೆ ಊಟ, ಉಚಿತ ಹೋಳಿಗೆ ಊಟ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದ ನಮ್ಮ ಸ್ನೇಹಿತರೆಲ್ಲರೂ. ಅದೇ ರೀತಿ ಆಯಿತು. ಮತ್ತು RCB ಗೆದ್ದಾಗ ಹೇಳಿದ್ದೆ ಮೈಸೂರು ನಗರದಲ್ಲಿ ಏನು 16 ಇಂದಿರಾ ಕ್ಯಾಂಟೀನ್ ಇದೆ, ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲರಿಗೂ ಉಚಿತ ಹೋಳಿಗೆ ಊಟ ಕೊಡಿಸ್ತೀವಿ ಅಂತ ಹೇಳಿದ್ದು. ಅದನ್ನು ಈಗ ಆಗಿದೆ. ಈಗ ಎಲ್ಲನೂ ನೋಡಿ, ಇವತ್ತು KR ಹಾಸ್ಪಿಟ್ಲಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟ ಕೊಡ್ತಾಯಿದೆ. ಭಾರಿ ಖುಷಿಯಾಗಿ ಎಲ್ಲರೂ ಜನ ಬಂದು ಭಾಗವಹಿಸಿದ್ದಾರೆ. ಭಾರಿ ಹೆಮ್ಮೆ ಖುಷಿ ಆಗ್ತಾಯಿದೆ ನನಗೆ. ಸರ್, ನಮ್ಮ ಇದು ಕರ್ನಾಟಕದ ಇದು ಬೆಂಗಳೂರು, ಅದಲ್ಲದೆ RCB ನಮ್ಮ ಖುಷಿ ಅಲ್ವಾ ಸರ್. ನಮ್ಮ RCB ಖುಷಿ ಇದೆ, ಅದರಿಂದ ಅಭಿಮಾನವೂ ಇದೆ ಅದ್ರ ಬಗ್ಗೆ. ಇವತ್ತು ನಿನ್ನೆ ನೆರವೇರಿದೆ 18 ವರ್ಷ ವನವಾಸದಿಂದ ಮುಕ್ತಿಪಟ್ಟು ಇವತ್ತಿಂದ ಹೊಸ RCB ಆಗಿ ಇನ್ನು ಮುಂದೆ ಏನು ಕಪ್ ಬಂದರೂ ನಮ್ಮ RCBಗೆ ಬರಂಗಾಗಲಿ ಅಂತ ನಾನು ತುಂಬ ಹೃದಯದಿಂದ ಹೇಳ್ತೀನಿ ಸರ್. 18 ವರ್ಷದಿಂದ ಅವರು ಇದ್ದರು ಜೊತೆಯಲ್ಲಿ. ಆ ಕಪ್ಪು ತಗೊಳ್ಳೋ ತನಕನೂ ಅವರು ವನವಾಸ ಪಟ್ಟಿದ್ರು. ಇವತ್ತು ಸಿಕ್ಕಿದೆ. ಅವರು ಅದನ್ನು ಆ ವಿರಾಟ್ ಕೊಹ್ಲಿ ಅವ್ರಿಗೇ ಅರ್ಪಿಸಿದ್ರು ಉತ್ತಮ. ಯಾಕೆಂದರೆ ಅವ್ರು ನಿವೃತ್ತಿ ಆಗ್ತಾ ಇದ್ದಾರೆ ಈಗ. ಅದಲ್ಲದೆ ಇದು RCB ಗೆದ್ದಿದ್ದಾರೆ. ಭಾರಿ ಖುಷಿ ಆಗ್ತಾಯಿದೆ. ಅವ್ರಿಗೆ ಸಲ್ಲಿ ಅಂತ ನನ್ನ ಆಸೆ ಸರ್. ಈಗ ನಾನು ಒಂದು 3,000 ತನಕ ಮಾಡಿಸಿದ್ದೀನಿ ಸರ್. ಈಗಾಗಲೇ ಇಲ್ಲಿ ಇಲ್ಲೂ ಕೊಟ್ಟಿದ್ದೀನಿ. ಎಲ್ಲ ಇಂದಿರಾ ಕ್ಯಾಂಟೀನ್ಗೆ ಈಗ ಹೊರಡ್ತಾ ಇದ್ದೀನಿ. ಹೋಗಿ ಎಲ್ಲರಿಗೂ ಅಲ್ಲಿ ಉಚಿತ ಊಟ, ಯಾರೂ ದುಡ್ಡು ಕೊಡಬೇಡಿ, ಊಟ ಮಾಡಿ ಅಂದಿದ್ದೀನಿ. ಇಲ್ಲಿ ಖುಷಿ ಆಗ್ತದೆ, ಊಟ ಮಾಡ್ತಾಯಿದ್ದಾರೆ. ನನಗೂ ಖುಷಿ ಆಗ್ತಾಯಿದೆ. 4 ಜನ ಊಟ ಮಾಡಿದ್ರು ನನಗೆ ಖುಷಿ ಆಗುತ್ತೆ. ಮಾಡಲಿ ಸರ್, ದೇವ್ರು ನನಗೂ ಕೊಟ್ಟಿದ್ದಾನೆ, ಅವ್ರಿಗೂ ಕೊಡ್ತೀನಿ ಸರ್ ನಾನು. ಇದು ಮಾನವೀಯ ಸಂದೇಶದ ಜನವಾಹಿನಿ.